ಆರ್ಬಿಐ ತನ್ನ 318 ಪುಟಗಳ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಆರ್ಬಿಐ ವರದಿ ದೇಶದ ಆರ್ಥಿಕತೆ ಹೇಗೆ ನಡೆಯುತ್ತಿದೆ ಅಂತ ಹೇಳುವ ರಿಪೋರ್ಟ್ ಕಾರ್ಡಿನಂತಿರುತ್ತೆ. ಈ ವರದಿ ಸಾಮಾನ್ಯ ಜನ, ಉದ್ಯಮಿಗಳು, ಬ್ಯಾಂಕ್ಗಳು ಮತ್ತು ಹೂಡಿಕೆದಾರರಿಗೆ ಬಹಳ ಮುಖ್ಯ. ಇದರಲ್ಲಿ ವಿಶೇಷವಾಗಿ ನಕಲಿ ನೋಟುಗಳ ಬಗ್ಗೆ ಆರ್ಬಿಐ ಬಹಳ ಪ್ರಸ್ತುತವಾದ ವಿಚಾರಗಳನ್ನ ಹೇಳಿದೆ. ನಕಲಿ ನೋಟುಗಳು ಯಾಕೆ ಹೆಚ್ಚುತ್ತಿವೆ ಅನ್ನೋದು ವರದಿ ಹೇಳುತ್ತೆ. ಆರ್ಬಿಐ ತನ್ನ ವರದಿಯಲ್ಲಿ ದೇಶದ ಹಣಕಾಸು ವ್ಯವಸ್ಥೆಯ ಬಗ್ಗೆ ಎಲ್ಲಾ ಪ್ರಮುಖ ವಿಷಯಗಳನ್ನ ಬಹಳ ವಿವರವಾಗಿ ಚರ್ಚಿಸಿದೆ. ದೇಶದ ಆರ್ಥಿಕತೆ, ಬಡ್ಡಿದರಗಳು, ಹಣದುಬ್ಬರ ಮತ್ತು ದೇಶದಲ್ಲಿ ನಕಲಿ ನೋಟುಗಳ ಹೆಚ್ಚುತ್ತಿರುವ ಪ್ರವೃತ್ತಿ ಬಗ್ಗೆ ಅನೇಕ ಪ್ರಮುಖ ವಿಷಯಗಳನ್ನ ಉಲ್ಲೇಖಿಸಲಾಗಿದೆ. 2025-26ರ ಆರ್ಥಿಕ ವರ್ಷದಲ್ಲಿ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿ ಉಳಿಯುತ್ತೆ ಅಂತ ಅಂದಾಜಿಸಲಾಗಿದೆ. ಭಾರತದ ಆರ್ಥಿಕತೆಯ ಸೂಕ್ಷ್ಮ ಆರ್ಥಿಕ ಮೂಲಭೂತ ಅಂಶಗಳು ತುಂಬಾ ಉತ್ತಮವಾಗಿವೆ. ಹಣಕಾಸು ವ್ಯವಸ್ಥೆ ಕೂಡ ಕ್ರಮದಲ್ಲಿದೆ ಅಂತ ಹೇಳಲಾಗಿದೆ. ಈ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ 6.5% ದರದಲ್ಲಿ ಬೆಳೆಯುತ್ತೆ. ಆರ್ಥಿಕ ಬೆಳವಣಿಗೆಯಲ್ಲಿನ ಏರಿಕೆ ಹಿಂದಿನ ಮೊದಲ ಕಾರಣ ಅಂದ್ರೆ ಜನ ಬಹಳಷ್ಟು ಖರ್ಚು ಮಾಡ್ತಿದ್ದಾರೆ, ಅಂದ್ರೆ ಖಾಸಗಿ ಬಳಕೆ ಹೆಚ್ಚುತ್ತಾ ಇದೆ. ಎರಡನೇ ಕಾರಣ ಅಂತಂದ್ರೆ ಬ್ಯಾಂಕ್ಗಳು ಮತ್ತು ಖಾಸಗಿ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಉತ್ತಮವಾಗಿದೆ. ಮೂರನೇ ಕಾರಣ ಅಂದ್ರೆ ಸರ್ಕಾರದ ಬಂಡವಾಳ ವೆಚ್ಚ ಅಂದ್ರೆ ಮೂಲಸೌಕರ್ಯ ವೆಚ್ಚ ಹೆಚ್ಚಾಗಿದೆ. ನಾಲ್ಕನೆಯ ಕಾರಣ ಅಂದ್ರೆ ಕೃಷಿ ವಲಯ ಉತ್ತಮ ಮಾನ್ಸೂನ್ ನಿಂದ ಪ್ರಯೋಜನ ಪಡೆಯುತ್ತೆ. ಈ ವರದಿಯಲ್ಲಿ ಹಣಕಾಸು ವ್ಯವಸ್ಥೆಯಲ್ಲಿ ಕೆಲ ವಿರಳ ಘಟನೆಗಳು ಸಂಭವಿಸಬಹುದು ಅನ್ನೋ ಆತಂಕವನ್ನು ವ್ಯಕ್ತಪಡಿಸಲಾಗಿದೆ. ಪ್ರಪಂಚದಾದ್ಯಂತ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಅಮೆರಿಕದೊಂದಿಗೆ ನಡೆಯುತ್ತಿರುವ ವ್ಯಾಪಾರ ಯುದ್ಧದಿಂದಾಗಿ ಆರ್ಥಿಕತೆ ಕೆಲ ಸಮಸ್ಯೆ ಎದುರಿಸಬೇಕಾಗಬಹುದು ಅಂತ ಆರ್ಬಿಐ ಹೇಳಿದೆ. ಇದು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಬಾರದು ಅಂತ ಆರ್ಬಿಐ ಬ್ಯಾಂಕ್ಗಳಿಗೆ ಹೇಳಿದೆ. ಹೀಗಾಗಿ ಅಂತಹ ಸಂದರ್ಭಗಳನ್ನ ನಿಭಾಯಿಸಲು ಬ್ಯಾಂಕ್ಗಳು ತಮ್ಮದೇ ಆದ ಅಪಾಯ ನಿರ್ವಹಣಾ ಚೌಕಟ್ಟನ್ನು ರಚಿಸಬೇಕು ಅಂತ ಹೇಳಿದೆ. ಉತ್ಪಾದನಾ ವಲಯ ವೇಗವಾಗಿ ವಿಸ್ತರಿಸುತ್ತೆ ಎಂಬ ಭರವಸೆ ಈ ವರದಿಯಲ್ಲಿದೆ. ಮೇಕ್ ಇನ್ ಇಂಡಿಯಾ ಬಲಪಡಿಸಲು ನಡೆಸುತ್ತಿರುವ ಪಿಎಲ್ಐ ಯೋಜನೆಯಿಂದ ಉತ್ಪಾದನಾ ವಲಯ ಸಾಕಷ್ಟು ಪ್ರಯೋಜನಗಳನ್ನು ಪಡೆದಿದೆ. ಸರ್ಕಾರದ ರಾಷ್ಟ್ರೀಯ ಉತ್ಪಾದನಾ ಮಿಷನ್ ನಿಂದ ಮೇಕ್ ಇನ್ ಇಂಡಿಯಾ ಬಲಗೊಳ್ಳುತ್ತಿದೆ ಅಂತ ಹೇಳಲಾಗಿದೆ. ಭಾರತದ ರಫ್ತು ವಲಯ ಬಲವಾಗಲಿರುವುದರ ಬಗ್ಗೆನೂ ಆರ್ಬಿಐ ಹೇಳಿದೆ. ಕಾರಣ ಏನು ಅಂತಂದ್ರೆ ಭಾರತ 14 ಮುಕ್ತ ವ್ಯಾಪಾರ ಒಪ್ಪಂದಗಳಲ್ಲಿ ಭಾಗವಹಿಸಿದೆ. ಈ ಒಪ್ಪಂದಗಳು ಇತರ ದೇಶಗಳೊಂದಿಗಿನ ಭಾರತದ ವ್ಯಾಪಾರವನ್ನ ಸುಲಭ ಮಾಡಲಿದೆ. ಹಣದುಬ್ಬರದ ಬಗ್ಗೆ ಪ್ರಸ್ತಾಪಿಸಿದ ಪೂರೈಕೆ ಸರಪಳಿಯಲ್ಲಿನ ಸುಧಾರಣೆ, ವಿಶ್ವದಲ್ಲಿ ಸರಕುಗಳ ಬೆಲೆಯಲ್ಲಿನ ಇಳಿಕೆ ಮತ್ತು ಉತ್ತಮ ಮಾನ್ಸೂನ್ ಕಾರಣದಿಂದಾಗಿ ಹಣದುಬ್ಬರ ನಿಯಂತ್ರಣದಲ್ಲಿದೆ ಅಂತ ಆರ್ಬಿಐ ಹೇಳಿದೆ. 2023-24ರ ಹಣಕಾಸು ವರ್ಷದಲ್ಲಿ ಚಿಲ್ಲರೆ ಹಣದುಬ್ಬರ ದರ 5.4%ರಷ್ಟಿತ್ತು. ಆದರೆ 2025ರ ಹಣಕಾಸು ವರ್ಷದಲ್ಲಿ ಅದು 4.6ಕ್ಕೆ ಇಳಿದಿದೆ. ಹಣದುಬ್ಬರದಲ್ಲಿನ ಇಳಿಮುಖ ಪ್ರವೃತ್ತಿ ಮುಂದುವರಿಯುತ್ತೆ ಅಂತ ಆರ್ಬಿಐ ಹೇಳಿದೆ. 2025-26ರಲ್ಲಿ ಹಣದುಬ್ಬರ ಸುಮಾರು 4%ರಷ್ಟಿರುತ್ತೆ. ಮೊದಲು 100 ರೂಪಾಯಿಗೆ 1 ಕೆಜಿ ಆಲೂಗಡ್ಡೆ ಖರೀದಿ ಮಾಡ್ತಿದ್ರೆ ಕೆಲ ತಿಂಗಳುಗಳ ನಂತರ ಅದೇ 1 ಕೆಜಿ ಆಲೂಗಡ್ಡೆ ಬೆಲೆ 120 ರೂಪಾಯಿ ಆಗುತ್ತೆ. ಇದರರ್ಥ ಆಲೂಗಡ್ಡೆ ಬೆಲೆ ಹೆಚ್ಚಾಗಿದೆ. ಇದು ಹಣದುಬ್ಬರದ ಉದಾಹರಣೆಯಾಗಿದೆ. ಈಗದು ಕುಸಿತಾ ಇದೆ. ಇದರರ್ಥ ವಸ್ತುಗಳು ಅಗ್ಗವಾಗ್ತಿವೆ ಅಂತಲ್ಲ, ಬದಲಿಗೆ ವಸ್ತುಗಳ ದುಬಾರಿ ಆಗ್ತಿರುವ ದರ ಕಡಿಮೆಯಾಗಿದೆ ಅಂತ ಅರ್ಥ. ಹಣದುಬ್ಬರ ಇನ್ನೂ ಇದೆ. ಆರ್ಬಿಐ ತನ್ನ ವರದಿಯಲ್ಲಿ ಬಡ್ಡಿ ದರಗಳ ಬಗ್ಗೆನೂ ಸೂಚಿಸಿದೆ. ಈ ವರ್ಷದ ಫೆಬ್ರವರಿ ಮತ್ತು ಏಪ್ರಿಲ್ ನಡುವೆ ರೆಪೋ ದರವನ್ನ 50 ಬೇಸಿಸ್ ಪಾಯಿಂಟ್ಗಳಿಂದ ಕಡಿತಗೊಳಿಸಲಾಗಿದೆ. ಆರ್ಥಿಕ ಬೆಳವಣಿಗೆ ಉತ್ತೇಜಿಸಲು ಭವಿಷ್ಯದಲ್ಲಿ ಸಾಲಗಳು ಅಗ್ಗವಾಗಬಹುದು. ವಾರ್ಷಿಕ ವರದಿಯ ಪ್ರಕಾರ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 2025ರ ಹಣಕಾಸು ವರ್ಷದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಲಗಳನ್ನು ವಿತರಿಸಲು ಸಾಕಷ್ಟು ಹಣ ಇದೆ. ಆರ್ಬಿಐ ವರದಿ ಪ್ರಕಾರ ಯುಪಿಐ ಮೂಲಕ ವಹಿವಾಟುಗಳ ವಿಷಯದಲ್ಲಿ ಭಾರತ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ. ಕಳೆದ ವರ್ಷ 70.47 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೋಲಿಸಿದ್ರೆ 2025ರ ಹಣಕಾಸು ವರ್ಷದಲ್ಲಿ ಕೇಂದ್ರ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ 8.2% ಹೆಚ್ಚಾಗಿ 76.25 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ ಅಂತ ವರದಿ ಹೇಳ್ತಿದೆ. ಈ ಅವಧಿಯಲ್ಲಿ ಆರ್ಬಿಐನ ಆದಾಯ 22.7 ಮತ್ತು ವೆಚ್ಚ 7.7% ಹೆಚ್ಚಾಗಿದೆ. 2024ರ ಆರ್ಥಿಕ ವರ್ಷದಲ್ಲಿನ 2.1 ಲಕ್ಷ ಕೋಟಿಗಳಿಗೆ ಹೋಲಿಸಿದ್ರೆ 2025ರಲ್ಲಿ ಆರ್ಬಿಐನ ಹೆಚ್ಚುವರಿ ಮೊತ್ತ 2.68 ಲಕ್ಷ ಕೋಟಿಗಳಿಗೆ ಹೆಚ್ಚಾಗಿದೆ. ಆರ್ಬಿಐ ಸರ್ಕಾರಕ್ಕೆ 2.69 ಲಕ್ಷ ಕೋಟಿಗಳ ದಾಖಲೆಯ ಲಾಭಾಂಶ ನೀಡಿದೆ. ಇದಲ್ಲದೆ ಆರ್ಬಿಐನ ಚಿನ್ನದ ಮೀಸಲು ಹೆಚ್ಚಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಸುಮಾರು 57 ಟನ್ ಚಿನ್ನವನ್ನ ಖರೀದಿ ಮಾಡಲಾಗಿದೆ ಮತ್ತು ಚಿನ್ನದ ಮೀಸಲು 880 ಟನ್ಗಳಿಗೆ ಹೆಚ್ಚಾಗಿದೆ ಅಂತ ಆರ್ಬಿಐ ಹೇಳಿದೆ. ಈಗ ಆರ್ಬಿಐನ ಈ ಚಿನ್ನದ ಮೀಸಲಿನ ಒಟ್ಟು ಮೌಲ್ಯ 57% ಹೆಚ್ಚಾಗಿ 4.32 ಲಕ್ಷ ಕೋಟಿಗಳಿಗೆ ತಲುಪಿದೆ. ಆರ್ಬಿಐ ವರದಿಯಿಂದ ಕೆಲ ಗಂಭೀರ ಅಂಶಗಳು ಕೂಡ ಬೆಳಕಿಗೆ ಬಂದಿದೆ. ದೇಶದಲ್ಲಿ ಬ್ಯಾಂಕಿಂಗ್ ವಂಚನೆ ಪ್ರಕರಣಗಳು ಕಡಿಮೆಯಾಗಿವೆ ಅಂತ ಆರ್ಬಿಐ ತನ್ನ ವರದಿಯಲ್ಲಿ ಹೇಳಿದೆ. ಆದರೆ ಒಟ್ಟು ವಂಚನೆಯ ಮೊತ್ತ 3 ಪಟ್ಟು ಹೆಚ್ಚಾಗಿದೆ. ಇತ್ತೀಚಿನ ವರದಿಯಲ್ಲಿ 1 ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತದ ವಂಚನೆ ಪ್ರಕರಣಗಳನ್ನು ಸೇರಿಸಲಾಗಿದೆ. 2024-25ರ ಹಣಕಾಸು ವರ್ಷದಲ್ಲಿ ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಒಟ್ಟು 23,953 ವಂಚನೆ ಪ್ರಕರಣಗಳು ವರದಿಯಾಗಿವೆ. ಈ ಪ್ರಕರಣಗಳು ಹಿಂದಿನ ಹಣಕಾಸು ವರ್ಷಕ್ಕಿಂತ ಅಂದ್ರೆ 2023-24ಕ್ಕಿಂತ 34% ಕಡಿಮೆ. ಆದರೆ ಕಳೆದ ಹಣಕಾಸು ವರ್ಷದಲ್ಲಿ 36,014 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ. ಇದು ಹಿಂದಿನ ಹಣಕಾಸು ವರ್ಷಕ್ಕಿಂತ ಅಂದ್ರೆ 2023-24ಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಹೆಚ್ಚಿನ ವಂಚನೆ ಪ್ರಕರಣಗಳು ಡಿಜಿಟಲ್ ಪಾವತಿಗಳಿಗೆ ಸಂಬಂಧಿಸಿವೆ ಅಂತ
ಆರ್ಬಿಐ ಹೇಳಿದೆ. ಮತ್ತೊಂದು ಆಘಾತಕಾರಿ ಅಂಶ ನಕಲಿ ನೋಟುಗಳಿಗೆ ಸಂಬಂಧಿಸಿದೆ. ನಮ್ಮಲ್ಲಿ ಅಪಾರ ಪ್ರಮಾಣದ ನಕಲಿ ನೋಟುಗಳು ಚಲಾವಣೆಯಲ್ಲಿವೆ. ಅವು ಸಾಮಾನ್ಯವಾಗಿ 500 ರೂಪಾಯಿ ನೋಟುಗಳು. 2024-25 ಹಣಕಾಸು ವರ್ಷದಲ್ಲಿ ನಕಲಿ 500 ರೂಪಾಯಿ ನೋಟುಗಳ ಸಂಖ್ಯೆಯಲ್ಲಿ ಸುಮಾರು 37% ಹೆಚ್ಚಳವಾಗಿದೆ ಅಂತ ಆರ್ಬಿಐ ವರದಿ ಹೇಳಿದೆ. ಈ ಅವಧಿಯಲ್ಲಿ ಗರಿಷ್ಠ ಸಂಖ್ಯೆಯ 500 ರೂಪಾಯಿಗಳ ನಕಲಿ ನೋಟುಗಳನ್ನು ಪತ್ತೆ ಮಾಡಲಾಯಿತು. 2024-25ರಲ್ಲಿ ಒಟ್ಟು 1.18 ಲಕ್ಷ 500 ರೂಪಾಯಿಗಳ ನಕಲಿ ನೋಟುಗಳನ್ನು ಪತ್ತೆ ಮಾಡಲಾಯಿತು. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ 2023-24ರಲ್ಲಿ 500 ರೂಪಾಯಿ ಮುಖಬೆಲೆಯ ಒಟ್ಟು ನಕಲಿ ನೋಟುಗಳ ಸಂಖ್ಯೆ 85,711 ಆಗಿತ್ತು. 100 ರೂಪಾಯಿನ 51,069 ನೋಟುಗಳು ಮತ್ತು 200 ರೂಪಾಯಿನ 32,660 ನೋಟುಗಳು ಪತ್ತೆಯಾದವು. ಎಲ್ಲ ಮುಖಬೆಲೆಯ ನಕಲಿ ನೋಟುಗಳನ್ನು ಒಟ್ಟುಗೂಡಿಸಿದ್ರೆ 2024-25ರಲ್ಲಿ ಪತ್ತೆಯಾದ ಒಟ್ಟು ನಕಲಿ ನೋಟುಗಳ ಸಂಖ್ಯೆ ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದ್ರೆ ಕಡಿಮೆಯಾಗಿದೆ ಅಂತ ಆರ್ಬಿಐ ಹೇಳುತ್ತೆ. 2024-25ರ ಹಣಕಾಸು ವರ್ಷದಲ್ಲಿ ಒಟ್ಟು ನಕಲಿ ನೋಟುಗಳ ಸಂಖ್ಯೆ 2.18 ಲಕ್ಷವಾಗಿತ್ತು. ಆದರೆ 2023-24ರಲ್ಲಿ ನಕಲಿ ನೋಟುಗಳ ಸಂಖ್ಯೆ 2.23 ಲಕ್ಷ ಆಗಿತ್ತು. ಆದರೆ ಈಗ ಅತಿದೊಡ್ಡ ನೋಟಿನ ನಕಲಿ ಆವೃತ್ತಿಗಳು ಹೆಚ್ಚಾಗಿವೆ. 2016ರ ನೋಟ್ ಬ್ಯಾನ್ ನಂತರ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ನಕಲಿ ನೋಟುಗಳು ಇಲ್ಲವಾಗತ್ತೆ ಅಂತ ಹೇಳಿತ್ತು. ಆದರೆ ಆರ್ಬಿಐನ ವಾರ್ಷಿಕ ವರದಿ ಇನ್ನೂ ಹೆಚ್ಚಿನ ಸಂಖ್ಯೆಯ ನಕಲಿ ನೋಟುಗಳನ್ನ ಹಿಡಿಯಲಾಗ್ತಿದೆ ಅಂತ ತೋರಿಸುತ್ತೆ. ಸರ್ಕಾರ ಹೇಳ್ತಿರೋದೇ ಒಂದು, ವಾಸ್ತವನೇ ಮತ್ತೊಂದು ಅನ್ನೋದು ಸ್ಪಷ್ಟವಾಗಿದೆ. ಈಗ ನೋಟುಗಳನ್ನ ಮುದ್ರಿಸುವ ವೆಚ್ಚ ಕಾಗದ, ಶಾಯಿ, ಭದ್ರತಾ ವೈಶಿಷ್ಟ್ಯಗಳು ಮತ್ತು ಮುದ್ರಣ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಆರ್ಬಿಐನ ಹೊಸ ಭದ್ರತಾ ವೈಶಿಷ್ಟ್ಯಗಳೊಂದಿಗೆ 500ರ ನೋಟುಗಳನ್ನು ಬಿಡುಗಡೆ ಮಾಡಿದೆ. ವಾಟರ್ ಮಾರ್ಕ್, ಭದ್ರತಾ ದಾರ, ರಹಸ್ಯ ಚಿತ್ರ, ಸೂಕ್ಷ್ಮ ಅಕ್ಷರಗಳು, ಸೀಲ್ ಮತ್ತು ಗುರುತುಗಳನ್ನು ಸೇರಿಸಲಾಗಿದೆ. ತಜ್ಞರ ಪ್ರಕಾರ ಹೊಸ ನೋಟುಗಳಲ್ಲಿ ಸೂಕ್ಷ್ಮ ಪರೀಕ್ಷೆ, ಬಣ್ಣ ಬದಲಾಯಿಸುವ ಶಾಹಿಯಂತಹ ಸುಧಾರಿತ ಭದ್ರತಾ ವೈಶಿಷ್ಟ್ಯಗಳನ್ನು ಬಳಸಲಾಗ್ತಿದೆ. ಇದು ವೆಚ್ಚವನ್ನ ಹೆಚ್ಚಿಸುತ್ತಿದೆ. ಕಳೆದ 5 ವರ್ಷಗಳಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ವೆಚ್ಚ ಸುಮಾರು 59% ಹೆಚ್ಚಾಗಿದೆ ಅಂತ ವರದಿ ಬಹಿರಂಗಪಡಿಸಿದೆ. 2021ರ ಹಣಕಾಸು ವರ್ಷದಲ್ಲಿ ನೋಟುಗಳನ್ನು ಮುದ್ರಿಸಲು 4,000 ಕೋಟಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ. 2024-25ರ ಹಣಕಾಸು ವರ್ಷದಲ್ಲಿ ನೋಟುಗಳನ್ನು ಮುದ್ರಿಸುವ ವೆಚ್ಚ 25% ಹೆಚ್ಚಾಗಿ 6,372.8 ಕೋಟಿಗಳಿಗೆ ತಲುಪಿದೆ. ಕಳೆದ 23-24ರ ಹಣಕಾಸು ವರ್ಷದಲ್ಲಿ ಇದು 5,101.4 ಕೋಟಿಗಳಷ್ಟಿತ್ತು. ಸ್ಪಷ್ಟವಾಗಿ 500ರ ನೋಟುಗಳು ಒಟ್ಟು ಮುದ್ರಣ ವೆಚ್ಚದಲ್ಲಿ ದೊಡ್ಡ ಪಾಲನ್ನ ಹೊಂದಿರುತ್ತೆ. ಯಾಕಂದ್ರೆ ಅದು ಹೆಚ್ಚಾಗಿ ಚಲಾವಣೆಯಲ್ಲಿರುವ ನೋಟು. ಜೂನ್ 1ರಿಂದ ಕೆಲ ದೊಡ್ಡ ಬದಲಾವಣೆಗಳು ಆಗಲಿವೆ. ಮೊದಲನೇದಾಗಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಘಟನೆ ಅಂದ್ರೆ ಇಪಿಎಫ್ಒ ಜೂನ್ 1ರಿಂದ ನವೀಕರಿಸಿದ ಇಪಿಎಫ್ಒ 3.0 ವ್ಯವಸ್ಥೆ ಪ್ರಾರಂಭಿಸಲಿದೆ. ಇದು ಪಿಎಫ್ ಹಿಂಪಡೆಯೋದನ್ನ ಬಹಳ ಸುಲಭವಾಗಿಸಲಿದೆ. ಎಟಿಎಂನಂತಹ ಇಪಿಎಫ್ಒ ಕಾರ್ಡ್ಗಳು ಬರಲಿರೋದ್ರಿಂದ ಪಿಎಫ್ ಖಾತೆಯಿಂದ ಹಣ ಹಿಂಪಡೆಯೋದು ಸುಲಭ ಆಗಲಿದೆ. ಇನ್ನು ಆಧಾರ್ ವಿವರಗಳನ್ನ ಆನ್ಲೈನ್ನಲ್ಲಿ ಉಚಿತವಾಗಿ ನವೀಕರಿಸಲು ಕೊನೆಯ ದಿನಾಂಕ ಜೂನ್ 14. ಇದರ ನಂತರ ಆಧಾರ್ ಕೇಂದ್ರಗಳಲ್ಲಿ ಆನ್ಲೈನ್ ನವೀಕರಣಕ್ಕೆ ಶುಲ್ಕ ವಿಧಿಸಲಾಗುತ್ತೆ. ಸ್ಥಿರ ಠೇವಣಿ ಅಂದ್ರೆ ಎಫ್ಡಿ ಬಡ್ಡಿ ದರಗಳು ಕೂಡ ಬಹಳಷ್ಟು ಬದಲಾಗಲಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.